ನಮಸ್ಕಾರ. ಪಾರ್ಥೇನಿಯಂ ಈ ಒಂದು ಹೆಸರು ಕೇಳಿದ್ರೆ ಸಾಕು, ಎಷ್ಟೋ ರೈತರಿಗೆ ತಲೆನೋವು ಶುರುವಾಗತ್ತೆ ಅಲ್ವಾ? ಈ ಅಪಾಯಕಾರಿ ಕಳೆ ನಿಮ್ಮನ್ನು ಕಾಡ್ತಿದ್ರೆ ಚಿಂತೆ ಬಿಡಿ, ಯಾಕಂದ್ರೆ ಇದನ್ನ ಸಮರ್ಥವಾಗಿ ಎದುರಿಸಕ್ಕೆ ಒಂದು ಪಕ್ಕಾ ಯುದ್ಧ ಯೋಜನೆ ಇಲ್ಲಿದೆ. ಎಷ್ಟೇ ಸಲ ಕಿತ್ತು ಹಾಕಿದ್ರೂ ಏನೇನೋ ಔಷಧಿ ಹೊಡೆದ್ರೂ ಇದು ಮತ್ತೆ ಮತ್ತೆ ಹುಟ್ಕೊಳ್ತಾ ಇದನ್ನ ಸೋಲ್ಸೋಕ್ಕಾಗಲ್ಲೇನೋ ಅಂತನೂ ಅನ್ಸಿರಬಹುದು. ಆದ್ರೆ ಹಾಗಂತ ಸುಮ್ಮನಾಗೋದು ಬೇಡ, ಯಾಕಂದ್ರೆ ಈ ಸಮಸ್ಯೆಗೆ ಒಂದು ಖಚಿತವಾದ ಪರಿಹಾರ ಇದೆ. ಮೊದಲಿಗೆ ಈ ಸಮಸ್ಯೆಯ ಆಳ ಎಷ್ಟು ಅಂತ ಅರ್ಥ ಮಾಡ್ಕೊಳ್ಳೋಣ. ನಿಮಗೊತ್ತಾ, ಒಂದೇ ಒಂದು ಪಾರ್ಥೇನಿಯಂ ಗಿಡ ಬರೋಬ್ಬರಿ 25,000 ಬೀಜಗಳನ್ನು ಉತ್ಪಾದನೆ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಬೀಜಗಳು ಮಣ್ಣಲ್ಲಿ ವರ್ಷಗಟ್ಲೆ ಜೀವಂತವಾಗಿರುತ್ತೆ, ಯಾವಾಗ ಬೇಕೋ ಆವಾಗ ಮೊಳಕೆ ಹೊಡೆಯುತ್ತೆ. ಸೊ ಇದಕ್ಕಾಗಿಯೇ ನಮಗೊಂದು ಖಚಿತವಾದ ಸ್ಟ್ರಾಂಗ್ ಆದ ಯೋಜನೆ ಬೇಕಾಗಿರೋದು. ಸರಿ, ಹಾಗಾದ್ರೆ ನಮ್ಮ ಈ ಯುದ್ಧ ಯೋಜನೆಯಲ್ಲಿ ಒಟ್ಟು 6 ಹಂತಗಳಿವೆ. ಮೊದಲಿಗೆ ಶತ್ರು ಅಂದ್ರೆ ಈ ಸೂಪರ್ ಕಳೆ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ನಾವು ಸಾಮಾನ್ಯವಾಗಿ ಮಾಡೋ ತಪ್ಪುಗಳು ಯಾವುವು, ಯಾಕೆ ನಮ್ಮ ವಿಧಾನಗಳು ಫೇಲ್ ಆಗ್ತವೆ ಅಂತ ನೋಡೋಣ. ಅದಾದ್ಮೇಲೆ ಒಂದು ಸಮಗ್ರ ಯುದ್ಧ ಯೋಜನೆಯನ್ನ ರೂಪಿಸಿ ಅದನ್ನ ವಲಯವಾರು ಹೇಗೆ ಜಾರಿ ಮಾಡಬೇಕು ಅಂತ ತಿಳಿಯೋಣ. ಜೊತೆಗೆ ಪ್ರಕೃತಿಯನ್ನೇ ಹೇಗೆ ನಮ್ಮ ಮಿತ್ರನನ್ನಾಗಿ ಮಾಡ್ಕೋಬೇಕು ಮತ್ತು ಕೊನೆಗೆ ಈ ದೀರ್ಘಾವಧಿಯ ಯುದ್ಧವನ್ನ ಹೇಗೆ ಗೆಲ್ಲಬೇಕು ಅಂತನೂ ನೋಡೋಣ. ಸರಿ, ಹಾಗಾದ್ರೆ ಮೊದಲ ಹಂತಕ್ಕೆ ಹೋಗೋಣ. ಯಾವುದೇ ಯುದ್ಧ ಗೆಲ್ಬೇಕಾದ್ರೆ ಮೊದಲು ಶತ್ರುವಿನ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು ಅಲ್ವಾ? ಸೊ ಪಾರ್ಥೇನಿಯಂ ಬಗ್ಗೆನೇ ಮೊದಲು ತಿಳ್ಕೊಳ್ಳೋಣ. ಅದೇ ನಮ್ಮ ಮೊದಲ ಹೆಜ್ಜೆ. ಇದರ ವೈಜ್ಞಾನಿಕ ಹೆಸರು ಪಾರ್ಥೇನಿಯಂ ಹಿಸ್ಟೆರೋಫೋರಸ್, ಆದ್ರೆ ತಜ್ಞರಿದನ್ನ ಸೂಪರ್ ಇನ್ವೇಡರ್ ಅಂತ ಕರೀತಾರೆ. ಅಂದ್ರೆ ಮಹಾ ಆಕ್ರಮಣಕಾರಿ ಕಳೆ. ಯಾಕೆ ಹೀಗೆ ಕರೀತಾರೆ ಅಂದ್ರೆ ಇದಕ್ಕೆ 3 ಸೂಪರ್ ಪವರ್ಗಳಿವೆ. ಒಂದು, ಅಷ್ಟೊಂದು ಬೀಜ ಉತ್ಪಾದನೆ. ಎರಡನೇದು, ಇದರ ಬೀಜಗಳು ಮಣ್ಣಲ್ಲಿ ತುಂಬಾ ಸಮಯ ಸುಪ್ತವಾಗಿರುತ್ತೆ. ಮೂರನೇದು, ಅಲೆಲೋಪತಿ, ಅಂದ್ರೆ ಇದು ತನ್ನ ಸುತ್ತಮುತ್ತಲಿನ ಬೇರೆ ಬೆಳೆಗಳನ್ನ ಬೆಳೆಯೋಕೆ ಬಿಡಲ್ಲ, ಒಂದು ತರದ ವಿಷಕಾರಿ ರಾಸಾಯನಿಕವನ್ನ ಬಿಡುಗಡೆ ಮಾಡುತ್ತೆ. ಸರಿ, ಈಗ ನಾವು ಸಾಮಾನ್ಯವಾಗಿ ಬಳಸುವ ವಿಧಾನಗಳು ಯಾಕೆ ಕೆಲಸ ಮಾಡಲ್ಲ ಅಂತ ನೋಡೋಣ. ಯಾಕಂದ್ರೆ ನಾವು ಹಿಂದೆ ಮಾಡಿದ ತಪ್ಪುಗಳಿಂದ ಪಾಠ ಕಲ್ತ್ರೆ ಮಾತ್ರ ಮುಂದೆ ಗೆಲ್ಲೋಕೆ ಸಾಧ್ಯ. ನಾವು ಸಾಮಾನ್ಯವಾಗಿ ಮಾಡೋ ತಪ್ಪುಗಳು ಏನ್ ಗೊತ್ತಾ? ಗಿಡದ ಮೇಲ್ಭಾಗವನ್ನಷ್ಟೇ ಕತ್ತರಿಸೋದು, ಆದರೆ ಅದರ ಬೇರು ಹಾಗೆ ಉಳ್ಕೊಂಡು ಮತ್ತೆ ಚಿಗುರೊಡೆಯುತ್ತೆ. ಇನ್ನು ಗಡಿ ಪ್ರದೇಶ, ಬದುಗಳು, ಪಾಳು ಜಾಗಗಳನ್ನು ನಾವು ಅಷ್ಟಾಗಿ ಗಮನಿಸಲ್ಲ, ಆದರೆ ಅಲ್ಲಿಂದಾನೇ ಈ ಕಳೆ ಮತ್ತೆ ನಮ್ಮ ಹೊಲಕ್ಕೆ ವಾಪಸ್ ಬರೋದು. ಕೇವಲ ಕಳೆನಾಶಕ ಬಳಸಿದ್ರೆ ಅದು ತಾತ್ಕಾಲಿಕ ಪರಿಹಾರ ಅಷ್ಟೇ. ಮಣ್ಣಲ್ಲಿರೋ ಬೀಜಗಳು ಮತ್ತೆ ಮೊಳಕೆ ಹೊಡೆಯುತ್ತವೆ. ಇನ್ನು ಮಣ್ಣನ್ನ ಖಾಲಿ ಬಿಟ್ರೆ ಅದು ಪಾರ್ಥೇನಿಯಂಗೆ ನಾವು ಕೊಡೋ ಓಪನ್ ಇನ್ವಿಟೇಷನ್ ಇದ್ದಾಗೆ. ಸೊ ಈ ತಪ್ಪುಗಳನ್ನು ಸರಿಪಡಿಸೋದೇ ನಮ್ಮ ಯೋಜನೆಯ ಮೊದಲ ಹೆಜ್ಜೆ. ಇಲ್ಲಿಯವರೆಗೆ ಸಮಸ್ಯೆಯನ್ನ ನೋಡಿದ್ವಿ, ನಾವು ಮಾಡುವ ತಪ್ಪುಗಳನ್ನ ನೋಡಿದ್ವಿ. ಸರಿ, ಈಗ ಪರಿಹಾರದ ಕಡೆಗೆ ಗಮನ ಕೊಡೋಣ. ಇದು ಒಂದು ಹೊಸ ಮತ್ತು ಸಮಗ್ರವಾದ ಯುದ್ಧ ಯೋಜನೆ. ಖಂಡಿತವಾಗಿಯೂ ಇದು ಫಲಿತಾಂಶ ಕೊಡುತ್ತೆ. ಈ ಪರಿಹಾರದ ಹೆಸರು ಸಮಗ್ರ ಪಾರ್ಥೇನಿಯಂ ಕಳೆ ನಿರ್ವಹಣೆ ಅಥವಾ IPWM. ನೆನ್ಪಿಡಿ, ಇದು ಒಂದೇ ದಿನದಲ್ಲಿ ಆಗುವ ಮ್ಯಾಜಿಕ್ ಅಲ್ಲ, ಬದಲಾಗಿ 2-3 ವರ್ಷಗಳ ಕಾಲ ನಿರಂತರವಾಗಿ ಮಾಡುವ ಒಂದು ಕಾರ್ಯಾಚರಣೆ. ಇಲ್ಲಿ ಒಂದೇ ವಿಧಾನ ಅಲ್ಲ, ಬದಲಾಗಿ ಅನೇಕ ವಿಧಾನಗಳನ್ನ ಒಟ್ಟಿಗೆ ಅಂದ್ರೆ ಕಂಬೈನ್ ಮಾಡಿ ಬಳಸ್ತೇವೆ. ಅದಕ್ಕಾಗೇ ಇದು ಯಶಸ್ವಿಯಾಗೋದು. ಓಕೆ, ಈಗ ನಮ್ಮ ಯೋಜನೆಯ ಅತ್ಯಂತ ಪ್ರಮುಖವಾದ ಆಕ್ಷನ್ ಓರಿಯೆಂಟೆಡ್ ಭಾಗಕ್ಕೆ ಬಂದಿದ್ದೇವೆ. ಅಂದ್ರೆ ನೆಲದ ಮೇಲೆ ನಾವು ಏನೇನು ಮಾಡಬೇಕು ಅನ್ನೋದನ್ನ ಈಗ ವಿವರವಾಗಿ ನೋಡೋಣ. ಮೊದಲನೇ ಸ್ಟೆಪ್ ಸರ್ವೆ ಮತ್ತು ಮ್ಯಾಪಿಂಗ್. ಅಂದ್ರೆ ನಮ್ಮ ಜಾಗವನ್ನ ಹೆಚ್ಚು, ಮಧ್ಯಮ ಮತ್ತು ಕಡಿಮೆ ಕಳೆ ಇರುವ ವಲಯಗಳಾಗಿ ವಿಂಗಡಿಸಬೇಕು. ಎರಡನೆಯದು ಮೊದಲ ಸ್ವಚ್ಛತೆ. ಗಿಡಗಳು ಹೂ ಬಿಡಕ್ಕೂ ಮುಂಚೆನೇ ಬೇರು ಸಮೇತ ಕಿತ್ತು ಹಾಕಬೇಕು, ಇದು ತುಂಬಾ ಮುಖ್ಯ. ಮೂರನೆಯದು ವಲಯ ನಿಯಂತ್ರಣ. ಅಂದ್ರೆ ಪ್ರತಿ ವಲಯಕ್ಕೂ ಬೇರೆ ಬೇರೆ ತಂತ್ರವನ್ನ ಬಳಸಬೇಕು. ನೋಡಿ, ಮುಖ್ಯವಾಗಿ 3 ವಲಯಗಳು. ಒಂದು, ಮರದ ಬುಡದ ವಲಯ, ಇದು ತುಂಬಾ ಸೂಕ್ಷ್ಮವಾದ ಪ್ರದೇಶ. ಎರಡನೇದು ಅಂತರ ಬೆಳೆ ವಲಯ, ಅಂದ್ರೆ ಬೆಳೆಗಳ ಸಾಲಿನ ಮಧ್ಯದಲ್ಲಿರೋ ಜಾಗ, ಇದು ನಮ್ಮ ಮುಖ್ಯ ಯುದ್ಧ ಭೂಮಿ. ಮೂರನೇದು ಗಡಿ ಅಥವಾ ಪಾಳು ವಲಯ, ಇಲ್ಲಿಂದಾನೇ ಕಳೆ ವಾಪಸ್ ಬರೋದು. ಸೊ ಪ್ರತಿ ವಲಯಕ್ಕೂ ಬೇರೆ ಬೇರೆ ಸ್ಟ್ರಾಟಜಿ ಬೇಕು, ಏಕೆಂದ್ರೆ ಮರದ ಬುಡದಲ್ಲಿ ಬಳಸೋ ವಿಧಾನ ಗಡಿ ಪ್ರದೇಶದಲ್ಲಿ ವರ್ಕ್ ಆಗಲ್ಲ. ಉದಾಹರಣೆಗೆ, ಮರದ ಬುಡದ ಸೂಕ್ಷ್ಮ ವಲಯದಲ್ಲಿ ಕೈಯಿಂದ ಕಳೆ ಕಿತ್ತು ದಪ್ಪಗೆ ಒಣ ಎಲೆಗಳ ಹೊದಿಕೆ ಹಾಕಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಭಾರೀ ಕಳೆನಾಶಕ ಬಳಸಬಾರದು. ಆದರೆ ಗಡಿ ವಲಯದಲ್ಲಿ ನಾವು ಅಗ್ರೆಸಿವ್ ಆಗಿರಬೇಕು. ಗ್ಲೈಫೋಸೈಟ್ನಂತಹ ಕಳೆನಾಶಕ ಸಿಂಪಡಿಸ್ಬೋದು ಅಥವಾ ಕತ್ತರಿಸಿ ಸುಟ್ಟು ಆಳವಾಗಿ ಹೂತಾಕ್ಬೋದು. ಗುರಿ ಏನಂದ್ರೆ ಅಲ್ಲಿಂದ ಕಳೆ ವಾಪಸ್ ಬರಬಾರ್ದು ಅಷ್ಟೇ. ಇನ್ನು ಬೆಳೆಗಳ ನಡುವಿನ ಪ್ರದೇಶಕ್ಕೆ 2 ಆಯ್ಕೆಗಳಿವೆ. ಮೊದಲನೇ ಆಯ್ಕೆ ನೈಸರ್ಗಿಕ ವಿಧಾನ.
ಅಲಸಂದೆ ಅಥವಾ ಸೆಣಬಿನಂತಹ ನಿರೋಧಕ ಹೊದಿಕೆ ಬೆಳೆಗಳನ್ನು ನೆಡೋದು. ಇವು ಮಣ್ಣನ್ನ ಮುಚ್ಚಿ ಪಾರ್ಥೇನಿಯಂಗೆ ಬೆಳೆಯೋಕೆ ಜಾಗನೇ ಕೊಡಲ್ಲ. ಎರಡನೇ ಆಯ್ಕೆ, ಒಂದು ವೇಳೆ ಕಳೆ ತುಂಬಾ ಹೆಚ್ಚಾಗಿದ್ರೆ ಎಳೆ ಕಳೆಗಳ ಮೇಲೆ ಮಾತ್ರ ಮುಖ್ಯ ಬೆಳೆಗೆ ತಾಗದಂತೆ ಶೀಲ್ಡ್ ಬಳಸಿ ಕಳೆನಾಶಕ ಸಿಂಪಡಿಸ್ಬೋದು. ಹಾಗಾದ್ರೆ ಇದಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದೋ? ಇಲ್ಲೊಂದು ಹೋಲಿಕೆ ಇದೆ ನೋಡಿ. ಕೈಯಿಂದ ಕಳೆ ತೆಗೆಯೋದಕ್ಕೆ ಖರ್ಚು ಕಡಿಮೆ, ಆದರೆ ಮತ್ತೆ ಮತ್ತೆ ಮಾಡಬೇಕು. ಕಳೆನಾಶಕಕ್ಕೆ ಖರ್ಚು ಮಧ್ಯಮ, ಆದರೆ ಬೇಗ ರಿಸಲ್ಟ್ ಕೊಡುತ್ತೆ. ಇನ್ನು ಹೊದಿಕೆ ಬೆಳೆಗಳಿದೆಯಲ್ಲ, ಅದಕ್ಕೆ ಖರ್ಚು ಕಡಿಮೆ, ಆದರೆ ಇದು ದೀರ್ಘಕಾಲದ ಅತ್ಯುತ್ತಮ ಪರಿಹಾರ. ಕೊನೆಯದಾಗಿ ಜೈವಿಕ ನಿಯಂತ್ರಣ. ಇದಕ್ಕೆ ಖರ್ಚು ಅತಿ ಕಡಿಮೆ, ಜೊತೆಗೆ ಇದು ಸುಸ್ಥಿರ ಮತ್ತು ನೈಸರ್ಗಿಕ. ಸರಿ, ಇಲ್ಲಿವರೆಗೂ ನಾವು ಮಾಡಬೇಕಾದ ಕೆಲಸಗಳನ್ನು ನೋಡಿದ್ರಿ. ಈಗ ಎರಡನೇ ಹಂತಕ್ಕೆ ಹೋಗೋಣ, ಜೈವಿಕ ಯುದ್ಧ. ಅಂದ್ರೆ ಪ್ರಕೃತಿಯನ್ನೇ ಬಳಸ್ಕೊಂಡು ಪಾರ್ಥೇನಿಯಂ ವಿರುದ್ಧ ಹೋರಾಡೋದು. ಇದು ನಮ್ಮ ಕಾರ್ಯತಂತ್ರದ ದೀರ್ಘಕಾಲೀನ ಮತ್ತು ಸುಸ್ಥಿರ ಭಾಗ. ನಮ್ಮ ಪ್ರಮುಖ ಮಿತ್ರ ಯಾರು ಗೊತ್ತಾ? ಇದರ ಹೆಸರು ಝೈಗೋಗ್ರಾಮಾ ಬೈಕೊಲೊರಾಟಾ. ಇದೊಂದು ವಿಶೇಷವಾದ ಜೀರುಂಡೆ. ಇದರ ಸ್ಪೆಷಾಲಿಟಿ ಏನಂದ್ರೆ ಇದು ಕೇವಲ ಪಾರ್ಥೇನಿಯಂ ಎಲೆಗಳನ್ನ ಮಾತ್ರ ತಿನ್ನುತ್ತದೆ. ನಮ್ಮ ಬೇರೆ ಯಾವುದೇ ಬೆಳೆಗೆ ಇದು ಹಾನಿ ಮಾಡೋದೇ ಇಲ್ಲ. ಇದು ಪಾರ್ಥೇನಿಯಂ ಗಿಡವನ್ನು ದುರ್ಬಲಗೊಳಿಸುತ್ತೆ, ಬೀಜ ಉತ್ಪಾದನೆ ಕಡಿಮೆ ಮಾಡುತ್ತೆ. ಈ ಜೀರುಂಡೆಗಳು ಎಷ್ಟು ಪರಿಣಾಮಕಾರಿ ಅನ್ನೋದಕ್ಕೆ ಈ ಚಾರ್ಟ್ ನೋಡಿ. ಮೊದಲ ವರ್ಷದಲ್ಲಿ 100ಕ್ಕೆ 100ರಷ್ಟು ಇದ್ದ ಕಳೆಯ ಹಾವಳಿ ಈ ಜೀರುಂಡೆಗಳನ್ನು ಬಿಟ್ಟ ಮೇಲೆ ಎರಡನೇ ವರ್ಷದಷ್ಟೊತ್ತಿಗೆ ಕೇವಲ 20%ಕ್ಕೆ ಇಳಿದಿದೆ. ಅಂದ್ರೆ ಸುಮಾರು 80% ಕಡಿತ. ಇದು ನಿಜಕ್ಕೂ ಒಂದು ಅದ್ಭುತ ಫಲಿತಾಂಶ ಅಲ್ವಾ? ಜೀರುಂಡೆಗಳು ಮಾತ್ರ ಅಲ್ಲ, ನಮಗೆ ಸಹಾಯ ಮಾಡೋಕೆ ಇನ್ನೊಂದಿಷ್ಟು ಮಿತ್ರ ಸಸ್ಯಗಳೂ ಇವೆ. ಉದಾಹರಣೆಗೆ ಕ್ಯಾಸಿಯಾಟೋರಾ, ಗಿನಿಹುಲ್ಲು, ಸೆಣಬು, ಅಲಸಂದೆ. ಇವುಗಳನ್ನ ಬಿತ್ತನೆ ಮಾಡಿದ್ರೆ ಇವು ಪೈಪೋಟಿ ಮಾಡಿ ಮಣ್ಣನ್ನು ಆವರಿಸಿಕೊಂಡು ಪಾರ್ಥೇನಿಯಂಗೆ ಸೂರ್ಯನ ಬೆಳಕು ಮತ್ತು ಪೋಷಕಾಂಶಗಳು ಸಿಗದ ಹಾಗೆ ಮಾಡ್ತವೆ. ಸರಿ, ಈಗ ನಾವು ಅಂತಿಮ ಮತ್ತು ಬಹುಮುಖ್ಯ ವಿಭಾಗಕ್ಕೆ ಬಂದಿದ್ದೇವೆ. ಈ ಯುದ್ಧವನ್ನ ದೀರ್ಘಾವಧಿಯಲ್ಲಿ ಹೇಗೆ ಗೆಲ್ಲೋದು? ನೆನಪಿಡಿ, ಇದು ಒಂದೇ ದಿನದ ಕದನ ಅಲ್ಲ, ಇದೊಂದು 3 ವರ್ಷಗಳ ಕಾರ್ಯಾಚರಣೆ. ಆ ಅಂತಿಮ ವಿಜಯದ ಹಾದಿ ಹೇಗಿರುತ್ತೆ ಅಂತ ನೋಡೋಣ. ಈ 3 ವರ್ಷಗಳ ಸಂಪೂರ್ಣ ಪ್ಲಾನ್ ಇಲ್ಲಿದೆ. ಮೊದಲನೇ ವರ್ಷ ನಾವು ತುಂಬ ಆಕ್ರಮಣಕಾರಿಯಾಗಿರಬೇಕು. ಬೇರ್ ಸಹಿತ ಕೀಳೋದು, ಸ್ಪಾಟ್ ಸ್ಪ್ರೇ ಮಾಡೋದು, ಜೀರುಂಡೆಗಳನ್ನು ಬಿಡೋದು, ಹೊದಿಕೆ ಬೆಳೆ ಬಿತ್ತೋದು. ಹೀಗೆ ಮಾಡಿದ್ರೆ 60ರಿಂದ 80%ದಷ್ಟು ಕಳೆ ಕಡಿಮೆ ಆಗುತ್ತೆ. ಎರಡನೇ ವರ್ಷ ರಕ್ಷಣೆ ಮತ್ತು ನಿಗ್ರಹ, ಅಂದ್ರೆ ನಮ್ಮ ಹೊದಿಕೆ ಬೆಳೆಗಳು ದಟ್ಟವಾಗಿ ಬೆಳೆಯುವಂತೆ ನೋಡ್ಕೊಳ್ಳೋದು ಮತ್ತು ಎಲ್ಲಾದರೂ ಒಂದೆರಡು ಗಿಡ ಕಂಡ್ರೆ ತಕ್ಷಣ ತೆಗೆಯೋದು. ಮೂರನೇ ವರ್ಷದ ಹೊತ್ತಿಗೆ ಅಲ್ಲಲ್ಲಿ ಎಲ್ಲಾದರೂ ಒಂದೊಂದು ಗಿಡ ತೆಗೆಯೋ ಕೆಲಸ ಮಾತ್ರ ಉಳಿದಿರುತ್ತೆ. ಅಷ್ಟೊತ್ತಿಗೆ ನಾವು ಬಹುತೇಕ ಸಂಪೂರ್ಣ ನಿರ್ಮೂಲನೆ ಸಾಧಿಸಿರ್ತೇವೆ. ಇಡೀ ಸಂಶೋಧನೆಯ ಒಂದು ಪ್ರಮುಖ ಒಳನೋಟ ಏನ್ ಗೊತ್ತಾ? ನೀವು ಪಾರ್ಥೇನಿಯವನ್ನು ಒಮ್ಮೆ ಕೊಲ್ಲೋದಿಲ್ಲ, ನೀವು ಅದನ್ನು ಶಾಶ್ವತವಾಗಿ ಬದಲಾಯಿಸುತ್ತೀರಿ. ಇದು ತುಂಬಾ ಮುಖ್ಯವಾದ ಮಾತು. ನಮ್ಮ ಗುರಿ ಅದನ್ನು ಒಮ್ಮೆ ನಾಶ ಮಾಡೋದಲ್ಲ, ಬದಲಾಗಿ ಅದರ ಜಾಗದಲ್ಲಿ ಬೇರೆ ಉಪಯುಕ್ತ ಸಸ್ಯಗಳನ್ನು ಬೆಳೆಸಿ ಅದಕ್ಕೆ ಮತ್ತೆ ಬರ್ಲಿಕ್ಕೆ ಜಾಗನೇ ಇಲ್ಲದ ಹಾಗೆ ಮಾಡೋದು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈಗ ನಾವು ಚರ್ಚೆ ಮಾಡಿದ ಈ ಯುದ್ಧ ಯೋಜನೆಯಲ್ಲಿ ಯಾವ ಭಾಗ ನಿಮ್ಮ ಜಮೀನಿನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನೇ ತರಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಇದ್ರ ಬಗ್ಗೆ ಯೋಚಿಸಿ.